अरे दीवाना तुझे भैया प्रेम रोज ಮುಗಿಯಿತು ನಿನ್ನ ಶ್ರೀಮಂತಿಗೆ ಸೋಬಾನ. ನಿನ್ನ ಮುದ್ದಾದ ತಂಗಿ ರಂಜನಿ ಈ ರಾವಣಗೌಡ ನರಿಗಿನೆಯಾದ. ಅವಳನ್ನು ನನ್ನ ಡಂಬದ ಮಾತಿಗೆ ಮರಳು ಆಯ್ತು. ಮೋಸದ ಮಡುವಿನಲ್ಲಿ ಬಿದ್ದು ಒದ್ದಾಡಿದಾಗ ಗೊತ್ತಾಗುತ್ತದೆ ಇದು ಒಂದು ಕೆಟ್ಟ ಕಾಳಿಂಗ ಸರ್ಪದ. ನಿನ್ನ ಆಸ್ತಿ ಅಂತಸ್ತು ನನ್ನ ಕೈವಾಸ್ಯವಾದ ನಂತರ ಅವಳನ್ನು ಬೀದಿಯ ಸೂಳೆ ತರ ಮಾಡದಿದ್ದರೆ ನಾನು ರಾಹುಲ್ ಗೌಡನೇ ಅಲ್ಲ. ಹೌದು, ರಂಜನಿ ಬರುತ್ತೇನೆ ಎಂದು ಹೇಳಿದವಳು ಇನ್ನೂ ಯಾಕೋ ಬರಲಿಲ್ಲ. ವೆಲ್ಕಮ್ ರಂಜನಿ, ವೆಲ್ಕಮ್. ನಿನಗಾಗಿ ತೆರೆದಿದೆ ನನ್ನ ಹೃದಯ ಮಂದಿರ. ಬ್ಯೂಟಿಫುಲ್ ಹೌಸ್. ಇದೇನು ಅರಮನೆನೋ ಅಥವಾ ಇಂದನೇ ಧರೆಗಿಳಿದ ಬಂದ ಈ ಮನೇನು? ಅಪ್ಪ, ತುಂಬಾ ಚೆನ್ನಾಗಿದೆ ಈ ಅರಮನೆ. ರಂಜನಿ, ಇದು ನನ್ನ ಮನೆಯಲ್ಲಿ ನನ್ನ ಅರಗಿನಿಯಾದ ರಂಜನಿ ಅರಮನೆ. ನೋಡಿ, ನೀವೇ ನನ್ನವರಾದ ಮೇಲೆ ಈ ಮನೆ ಕೂಡ ನನ್ನದಲ್ಲವೇ? ಅದಿರ್ಲಿ, ಎಲ್ಲಿ ನಿಮ್ಮ ತಂಗಿ ಕಾಣ್ತಾ ಇಲ್ವಲ್ಲ? ಒಳಗಡೆ ಇದ್ದಾಳೆ. ದೀಪಾ, ದೀಪಾ, ದೀಪಾ. ಬಂದೆ ಅಣ್ಣ. ಯಾಕೆ ಕರೆದಿದ್ದು ಕೇಳಲಿಲ್ಲವೇ? ನೋಡು ಯಾರು ಬಂದಿದ್ದಾರೆ ಅಂತ. ಪಾಪ, ಅವಳಿಗೇನು ಗೊತ್ತಾಗ್ಬೇಕು? ಮನೆಯಲ್ಲೇ ಕಸ ಮುಸ್ರೆ ಮಾಡೋದು ಹೆಚ್ಚಾದ ಮೇಲೆ ಏನು ಇದೆಲ್ಲ ಅವಳಿಗೆ ಗೊತ್ತಾಗ್ಬೇಕು? ನೋಡಿ, ನಾನು ನಿಮ್ಮನ್ನು ಒಂದ್ ಸಾರಿ ನೋಡಿಲ್ಲ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ದೀಪ, ಇಂದಿನಿಂದ ಇವಳು ನಿನ್ನ ಹತ್ತಿದೆ. ಇವಳು ಹೇಳಿದಂತೆ ನೀನು ಕೇಳಬೇಕು. ಇವಳ ಮಾತಿಗೆ ಎದುರು ವಾದಿಸಿದ್ರೆ ನಿನ್ನ ಮೈ ಚರ್ಮ ಸುರಿದು ಬಿಟ್ಟೆ. ಹುಷಾರ್. ಇಲ್ಲ ಅಣ್ಣ, ನೀನ್ ಹೇಳ್ದಾಗೆ ಕೇಳುತ್ತೇನೆ. ಇವರ ಮಾತಿನಂತೆ ಇವರ ಮಾತಿಗೆ ಮರ್ಯಾದೆ ಕೊಟ್ಟು ನಡೀತೇನೆ. ಹಾ, ನೀನು ಒಳಗೆ ನಡಿ. ಇವಳು ನನ್ನ ಬಾಳ ಸಂಗಾತಿ ಪ್ರೇಮರಾಜನ ತಂಗಿ ರಂಜನಿ. ಹಾ ಪ್ರತಾಪ್, ಪಾಪ ನನ್ನ ಮನೆಗೆ ಬಂದವನನ್ನು ಕರೀಲಿಕ್ಕೆ ಕಳಿಸಿದ್ದೇನೆ. ಇಷ್ಟೊತ್ತಿಗೆ ಬಂದರೂ ಬರಬಹುದು. ಇವನೇ ನನ್ನ ಆಪ್ತ ಮಿತ್ರ ಪ್ರತಾಪನೇ. ನಾವಿಬ್ಬರು ಈ ಭೂಲೋಕದ ಸೂರ್ಯ ಚಂದ್ರರಿದ್ದಂತೆ. ಪ್ರತಾಪ್, ನಾವು ಹೇಳಿದಂತೆ ಕುಮಾರನೆಂಬ ಕುನ್ನಿ ಊರು ಬಿಟ್ಟು ಹೋದನಂತೆ. ಮತ್ತೇನು ಮಾಡುತ್ತಾನೆ? ಇಲ್ಲೇ ಇದ್ದಿದ್ರೆ ತಾನು ತನ್ನ ತಂದೆ ಹತ್ರ ಹೋಗಿ ಅಪ್ಪ ನಿನ್ನ ಹುಡುಕುತ್ತ ಬಂದೆ ಬಿಟ್ಟೆ ಅಂತ ಅಪ್ಪನ್ನ ಅಪ್ಪಿಕೊಂಡಿರ್ತಿದ್ದ. ಹೆಸರು ಕುಮಾರ್. ತಂದೆಯನ್ನು ನೋಡಲು ಬಂದು ತಂದೆ ಸತ್ತನೆಂದು ತಿಳಿದು ರೂಪಾಳಿಗೆ ಹೋದ ಸ್ಥಿತಿ ನೋಡಿ ಹೊರಟು ಹೋದ ಕುಮಾರ್. ಹಾ, ಎಲ್ಲಿದ್ದಾನೆ ಕುಮಾರ್?
ಶಾಬಾಸ್ ಕಲಿಯುಗದ ಉತ್ತರ ಕುಮಾರರೇ ಶಾಬಾಸ್. ಊರು ಬಿಟ್ಟು ಹೋಗಲು ಹೇಡಿ ರಕ್ತಕ್ಕೆ ಹುಟ್ಟಿದ ಚಂಡನಲ್ಲ ಈ ಕುಮಾರ. ದಿಟ್ಟವಾದ ಹಠ ತೊಟ್ಟು ನಿಮ್ಮಂತ ಪುಂಡರ ರುಂಡ ಚಂಡಾಡಿ ಸಮಾಧಿ ಕಟ್ಟಲು ಹುಟ್ಟಿ ಬಂದ ಈ ಊರಿಗೆ ಕೋಲಿಟ್ಟ ಹುಲಿ. ನಿಮ್ಮ ಗೊಡ್ಡ ಬೆದರಿಕೆಗೆ ಹೆದರಿ ಹೋಗಬಹುದೇ? ಸಮಾಧಿಯೇ ಯಾರ ಸಮಾಧಿ? ನಮ್ಮ ಸಮಾಧಿ ಕಟ್ಟುವ ಗಂಡು ಗಲಿ ನೀನೇನೋ? ಇವನಲ್ಲ ಗೌರೇ, ಸತ್ತಿರು ಇವರಪ್ಪ ಬಂದ್ರು ನಮ್ದೊಂದು ಕೂದಲು ಅಲ್ಲಾಡ್ಸನಾಗುದಿಲ್ಲ. ಲೇ ಪ್ರತಾಪ್, ನಿನ್ನ ಧೈರ್ಯ ಕೇವಲ ಇಲ್ಲಿ ನಿಂತ ಹೆಂಗಸುರ ಮುಂದೆ ಮಾತ್ರ. ಲೇ ಗೌಡ, ಮರ್ಯಾದೆಯಿಂದ ಹೇಳುತ್ತೇನೆ, ನನ್ನ ತಂದೆಯನ್ನು ಕೊಂದು ಸಹಿ ಮಾಡಿಸಿಕೊಂಡಿರುವ ಕೊಡು. ನಿನ್ನ ತಂದೆಯನ್ನು ಕೊಂದು ಸ್ಟಾಂಪ್ಗೆ ಸಹಿ ಮಾಡಿಸಿಕೊಂಡಿರುವರೆಂದು ಯಾವ ಮುಟ್ಟಾಳ ನನ್ನ ಮಗ ಹೇಳಿದ್ದು? ಏ ಗೌಡ, ನೀವ್ಯಾರು? ನೀವೇನ್ ಮಾಡ್ತೀರಿ? ನಿಮ್ಮ ಬ್ಯಾಕ್ಗ್ರೌಂಡ್ ಏನನ್ನೋದನ್ನು ತಿಳಿಲಿಕ್ಕೆ ಇಷ್ಟು ದಿನ ಊರು ಬಿಟ್ಟಿದ್ದೆ. ಈ ಊರಲ್ಲಿ ಇಲ್ಲಿವರೆಗೆ ನಿಮ್ದೇ ರಾಜಕೀಯ ಇತ್ತು, ಇನ್ನು ಮುಂದೆ ನಡೆಯಲಾರದು ಗೌಡ, ನಡೆಯಲಾರದು. ಯಾಕೆ ಇನ್ನು ಮುಂದೆ ರಾಜಕೀಯ ಮಾಡ್ಬೇಕಂದೀವ? ಬಚ್ಚೆ ಸುಮ್ಮನೆ ಬಚಾವಾಗ ಇರದಿದ್ದರೆ ಏಸಿ ತಿನ್ನುವ ಹೊಲಸ ಸೂಳೆ ಮಕ್ಕಳ ಬಡವರು ಕಷ್ಟಪಟ್ಟದ ಶ್ರಮವನ್ನು ಕಳುವು ಮಾಡಿ ಶ್ರೀಮಂತರಾಗಿದ್ದೀರಲ್ಲ, ಇದು ಕ್ಷಣ ಕಾಲ ಮಾತ್ರ, ನೆನಪಿರಲಿ. ಅದು ಇದು ನಿನಗೆ ಯಾಕೆ ಬೇಕಲೇ ಕತ್ತಿಯ ಮಗನ? ನೀನು ಇಲ್ಲಿ ಬಂದ ಕೆಲಸ ಏನು ಹೇಳು? ಇಲ್ಲದಿದ್ದರೆ ಒಟ್ಟ ಓಡಿಸಬೇಕಾಗುತ್ತದೆ. ಗೌಡ, ಕೇವಲ ಆಸ್ತಿಗಾಗಿ ನನ್ನ ತಂದೆಯನ್ನು ಮೋಸದಿಂದ ಕೊಂದು ಹಾಕಿದರೆ. ಪಾಪ, ಮೊನ್ನೆ ರವಿಯ ತಂಗಿ ರೂಪಳನ್ನು ಕೊಲೆ ಮಾಡಿದ್ರಿ. ಅಯ್ಯೋ ಪಾಪ, ತಂದೆ ಸತ್ರೇನಾಯ್ತು, ಅಷ್ಟೇನು ಕಷ್ಟವಾಗಿಲ್ಲ. ರೂಪ ಸತ್ಯದಕ್ಕೆ ತುಂಬಾ ಕಷ್ಟವಾಗಿರ್ಬೇಕು. ಯಾಕಂದ್ರೆ ಅವಳು ಇವನ ಅರ್ಧಾಂಗಿನಿ ಅಲ್ಲವೇ? ಲೇ ಬದ್ಮಾಸ್, ನಿಮ್ಮ ಹಾಗೆ ಕಾಮಪುತ್ತ ನೆತ್ತೆಗಿರಿದ ಕಾಮುಕನಲ್ಲ, ರೂಪನನ ಹೊರ ಹುಟ್ಟಿದ ತಂಗಿ ಸಮಾನಿದ್ದಳು. ತಂಗಿ ಸಮಾನಿದ್ದಳು, ತಾಯಿ ಸಮಾನಿದ್ದಳು. ಆದ್ದರಿಂದ ನಮಗೇನಾಗಬೇಕು? ನೀನು ಇಲ್ಲಿಯಿಂದ ಮರ್ಯಾದೆಯಲ್ಲಿ ಹೋಗುವ ಏನು ಒದ್ದ ಓಡಿಸಬೇಕು? ಲೇ ಗೌಡ, ಏನಂದೆ ಮಗನೇ? ಸತ್ತಿರುವ ನನ್ನ ರೂಪಾಳ ಹೆಸರು ಮತ್ತೊಮ್ಮೆ ಎತ್ತಿದರೆ ಕೊಲೆಗಡುಕ ನನ್ನ ಮಕ್ಕಳ. ಲೇ ಬೇಬರ್ಸಿ ನನ್ನ ಮಗನ, ರೂಪನ್ನ ಕೊಲೆ ಮಾಡಿದ್ದು ನಿಜ, ಆದರೆ ಹಾಗೆ ಕೊಲೆ ಮಾಡಲಿಲ್ಲ. ಅವಳಂದದಲ್ಲಿ ಅಡಿಗಿಕೊಂಡು ಸೌಂದರ್ಯದ ಸುಖ ಉಂಡು ಕೊಲೆ ಮಾಡಿದ್ದೇನೆ. ಅವಳ ಒಡ ಹುಟ್ಟಿದ ಅಣ್ಣ ಬಂದು ವಿಚಾರಿಸಿಲ್ಲ, ಇನ್ನು ನೀನ್ಯಾವ ಲೆಕ್ಕ? ಲೇ ಕುಮಾರ, ನನ್ನನ್ನು ಎದುರು ಹಾಕಿಕೊಂಡು ಬದುಕಿದವರು ಯಾರು ಇಲ್ಲ. ನೀನು ನಮ್ಮನ್ನು ಎದುರು ಹಾಕಿಕೊಂಡು ಬದುಕಿ ಉಳಿವ್ಯಾ? ಲೇ ಕುಮಾರ, ನಾನು ಕಣ್ಣಿಟ್ಟ ಸಾವಿರಾರು ಹೆಣ್ಣುಗಳ ದೇಹ ಸುಖ ಉಂಡು ಕೊಲೆ ಮಾಡಿದ, ಈಗ ನಿಮ್ಮನ್ನು ಕೊಲೆ ಮಾಡಿ ದಕ್ಕಿಸಿಕೊಳ್ಳುತ್ತೇನೆ. ನೀನು ಸಾವಿರಾರು ಹೆಣ್ಣ ಮಕ್ಕಳನ್ನು ಶೀಲ ಗೆಳಿಸಿ ದಕ್ಕಿಸಿಕೊಂಡಿ ಗೌಡ. ನೀನು ಇಂದು ನಿನ್ನೆದುರಿಗೆ ನಿನ್ನ ತಂಗಿಯ ಶೀಲ ಗೆಳಿಸುವ ಗಂಡು ನಾನು ಗೌಡ. ನೀನು ಸಾವಿರಾರು ಹೆಣ್ಣು ಮಕ್ಕಳನ್ನು ನಿನ್ನ ತೋಳ ತೆಕ್ಕೆಯಲ್ಲಿ ತಪ್ಪಿ ಮುದ್ದು ಕೊಡುವುದು ಒಂದೇ. ನಾನು ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಯನ್ನು
ನನ್ನ ತೋಳ ತೆಕ್ಕೆಯಲ್ಲಿ ತಬ್ಬಿ ಮುದ್ದು ಕೊಡುವುದೇ ಒಂದೇ. ಅದೇನು ಮಾಡ್ತೀಯೋ ಮಾಡ. ನಾನು ಬರೋವರೆಗೆ ನಿಮ್ಮದೇ ಹವ. ನಾನು ಬಂದ ಮೇಲೆ ನಾಂದೇ ಹವ. ರಾವಣಗೌಡ, ಇದು ಕುಮಾರ ಕೊಟ್ಟಿರುವ ಕಿರುಕೋಣಿಕೆ. ಈಗ ನನ್ನ ಆಸ್ತಿ ಅಂತಸ್ತು ಎಲ್ಲ ಸಿಕ್ಕಂತಾಯ್ತು. ಲೇ ಗೌಡ, ನನ್ನನ್ನು ಕೊಲೆ ಮಾಡಲು ಬರಬೇಕಾದರೆ ಗಂಡದ ಗುಂಡಿಗೆ ನಿಮಗಿದ್ದರೆ, ನೀವು ಒಂದೇ ತಂದಿಗೆ ಹುಟ್ಟಿದ ಮಕ್ಕಳಾಗಿದ್ದರೆ ನನ್ನ ಮನೆಯಲ್ಲಿರುತ್ತೇನೆ. ಧೈರ್ಯವಿದ್ದರೆ ಕಾಡಿನ ರಾಜನೆಂದು ಸಿಂಹಕ್ಕೆ ಯಾರು ಕೂಡ ಕಾಡಿನ ರಾಜನೆಂದು ಪಟ್ಟಾಭಿಷೇಕ ಮಾಡುವುದಿಲ್ಲ. ತನ್ನ ಶೌರ್ಯ ಪರಾಕ್ರಮದಿಂದ ಕಾಡಿನ ರಾಜನಾಗಿರುತ್ತಾನೆ. ಹಾಗೆ ಈ ರಾವಣಗೌಡ ಕೆಣಕಿದವರನ್ನು ಕಚ್ಚದೆ ಎಂದು ಬಿಡುವುದಿಲ್ಲ. ಹಾ, ನನ್ನ ತಂಗಿಗೆ ಮುದ್ದು ಕೊಟ್ಟು ಹೋದಿಯಾ? ಮುತ್ತು ಕೊಟ್ಟು ಹೋದ. ಗೌಡ ಅಂತ ಗೊತ್ತಿದ್ದರು, ಗೌಡನ ತಂಗಿ ಅಂತ ಗೊತ್ತಿದ್ದರು. ಆ ಮೋಟಾಳ ಎಂತ ಕೆಲಸ ಮಾಡಿಬಿಟ್ಟ. ಗೌಡ ಅಂತ ಗೊತ್ತಿದ್ದರು ಕೂಡ ಗೌಡನ ತಂಗಿಗೆ ಮುತ್ತು ಕೊಟ್ಟು ಹೋದ. ಲೇ ಕುಮಾರ, ನೀನು ಮುದ್ದು ಕೊಟ್ಟಿದ್ದು ನನ್ನ ತಂಗಿಗೆಲ್ಲ ಮಗನ ಸೇಡು ತೀರ್ಚಿಕೊಳ್ಳಲು ಕಾಯ್ದು ಕುಳಿತಿರುವ ಕಾಳಿಂಗ ಸರ್ಪಕ್ಕೆ. ನಿನ್ನನ್ನು ಕಚ್ಚಿ ಕೊಂದಾಗಲೇ ಈ ಕಾಳಿಂಗ ಸರ್ಪಕ್ಕೆ ಶಾಂತಿ. ಇರದಿದ್ದರೆ ನನ್ನ ಜೀವನವೇ ಬರೀ ಕ್ರಾಂತಿ. ಈ ಪುಂಡ ಪ್ರಚಂಡರ ಮುಂದೆ ಈ ರೀತಿ ಮಾಡಿದೆಲ್ಲ ಕುಮಾರ. ನಿನ್ನ ದೇಹವನ್ನು ನುಚ್ಚು ನೂರಾಗುವಂತೆ ನಿನ್ನ ಕೊಚ್ಚಿ ಹಾಕುವರಿಗೆ ನನ್ನ ತಲೆಯಲ್ಲಿ ಹುಚ್ಚು ನಿಚ್ಚಲಾಗುವುದೇ ಇಲ್ಲ. ಅವನಿದ್ದಾಗ ಸುಮ್ಮನೆ ಇದ್ದು ಅವನು ಹೋದ್ಮೇಲೆ ಹಾರಾಡಿದ್ರೆ ಏನು ಪ್ರಯೋಜನ? ಮುಂದಿನ ವಿಚಾರ ಆ ಬಡ ಭಿಕಾರಿಯ ಕೊಲೆ. ನೋಡಿ, ಸದ್ಯ ಅವನನ್ನು ಕೆಣಕಬೇಡಿ, ಸುಮ್ಮನೆ. ಯಾಕೆ? ಅವನನ್ನು ಹುಲಿನೇ ಆಗಲಿ ಇಲಿನೇ ಆಗಲಿ, ಆ ಇಲಿ ಎಂತ ಕೆಲಸ ಮಾಡಿದ ಅಂತ ಗೊತ್ತಾಗ್ಲಿಲ್ವಾ? ಆ ಇಲಿ ಹುಲಿಯಾಗಿ ಮುತ್ತು ಕೊಟ್ಟು ಹೋದ. ಪ್ರತಾಪ್, ಅವನನ್ನು ಒಂದು ಹೊಡೆತಕ್ಕೆ ಕೊಲ್ಲಬಾರದು. ನಮ್ಮ ದಬ್ಬಳಿಕೆಯಿಂದ ಕಾರಸ್ಥಾನದಿಂದ ಚಿತ್ರ ಹಿಂಸೆ ಕೊಟ್ಟ ಸಾಯಿಸಬೇಕಾ ಮಗನ್ನ? ಏನು ಮಾಡಬೇಕು? ನಿಮ್ಗೆ ಒಂದು ಒಳ್ಳೆ ಉಪಾಯ ನಾನು ಹೇಳ್ತೀನಿ. ಸದ್ಯ ಬನ್ನಿ, ಒಳಗೆ ಹೋಗೋಣ. ನನ್ನ ಕುಮಾರನನ್ನು ಆದಷ್ಟು ಬೇಗ ಪಾರ್ ಮಾಡು. ಈ ದುಷ್ಟರ ಕಣ್ಣೆದುರಿಗೆ ಆ ಕುಮಾರ ಮಾಡಿದ ತಪ್ಪಲ್ಲ ಅಂತ ನನಗೂ ಅನಿಸ್ತಾ ಇದೆ, ನಿನಗೂ ಗೊತ್ತು. ಆದ್ರೆ ಇಂಥ 100 ದುಷ್ಟರನ್ನು ಮಟ್ಟ ಹಾಕುವ ಶಕ್ತಿಯನ್ನು ನನ್ನ ಕುಮಾರನಿಗೆ ಕೊಡು. ನನ್ನ ಕುಮಾರ್ ತುಂಬಾ ಒಳ್ಳೆಯವನು ಅಂತ ನನಗೆ ಗೊತ್ತು. ಐ ಲವ್ ಯು ಕುಮಾರ್, ಐ ಲವ್ ಯು.
ಏನಿದು? ನಾನು ಇಷ್ಟೋ ದಿನ ಕಂಡಿದ್ದು ಕನಸೆ. ಕನಸಿನಲ್ಲಿ ಬಂದವನು ಇನ್ನಲ್ಲ ನಾಳೆ ಆದ್ರೂ ನನ್ನ ಮನಸ್ಸಿಗೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ತಾಯಿ ದುರ್ಗಾ ಮಾತೆ, ಆದಷ್ಟು ಬೇಗ ನನ್ನ ಹಾಗೂ ನನ್ನ ಕುಮಾರನ ಒಂದು ಮಾಡುವಂತ ನಿಮ್ಗೆ ಶರಗೋಟಿ ಬೇಡ್ಕೊಳ್ತೀನಮ್ಮ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರಕಬ್ ಸಿಂಗ್ ಬಾರಲೇ, ಎಷ್ಟೊತ್ತು?
ಏನು ಹೇಳಿ ನಿಮ್ಮ ಕೆಲಸ? ಆ ಬಡ ಕುಂಡಿ ಕುಮಾರ ಮನೆಯಲ್ಲಿ ಮಲಗಿರಬಹುದು. ಅವನ ಕೈ ಕಾಲು ಕಟ್ಟಿ ಅವನ ಮನೆ ಸುಟ್ಟು ಅವನನ್ನು ಹೊತ್ತುಕೊಂಡು ಬಾ. ಅವನು ತುಂಬಾ ಚಾಣಕ್ಯತನದ ಮಗ. ಮೋಸದಿಂದ ಬಂಧಿಸಿ ತಂದರೆ ಸಾಕು. ಸಾಯು ತನಕ ಈ ಗೌಡನ ಗುಡುಗು ಕೇಳಿದರೆ ನಡಿಗೆ ಸತ್ತಿರಬೇಕು. ಗೌಡ್ರೆ, ನಿಮ್ಮ ಮಾತಿನಂತೆ ಕುಮಾರನ ದೇಹ ನಿಮ್ಮ ಮುಂದೆ ತಂದು ಚೆಲ್ಲುವುದು ಒಂದೇ ನನ್ನ ಕೆಲಸ. ಬರುತ್ತೇನೆ. ರಕಂ ಸಿಂಗ್, ನನಗ ಬೇಕಾಗಿರುವುದು ಆ ಕೆಟ್ಟ ಸೂಳಿಯ ಮಗ ಕುಮಾರ. ನಿನಗ ಬೇಕಾಗಿರುವುದು ಹಣ. ಕೆಲಸದ ಮುನ್ನ ನನಗೇನು ಹೇಳಬೇಕಾಗಿದೆ? ಸ್ಟೇಷನ್ದಲ್ಲಿ ಕೇಸ್ ಮಿಸ್ ಆಗಬಹುದು, ಆ ಸ್ಮಶಾನದಲ್ಲಿ ಹಣ ಮಿಸ್ ಆಗಬಹುದು, ಆದ್ರೆ ಈ ರಕಂ ಸಿಂಗ್ ಗುರಿ ಮಿಸ್ ಆಗುವುದೇ ಇಲ್ಲ. That is ಈ ರಕಂ ಸಿಂಗ್ನ ಸ್ಪೆಷಾಲಿಟಿ. ಗೌಡ್ರೆ, ನೀವು ಈ ಹುಲಿ ಅಷ್ಟೊಂದು ಸಾಮಾನ್ಯವೆಂದು ತಿಳಿಯಬೇಡಿ. ಅವನೆಂತವನೇ ಇದ್ದರು ಹೊತ್ತು ತಂದು ನಿಮ್ಮ ಪಾದದ ಮೇಲೆ ಚೆಲ್ಲುವೆ. ದೀಪ, ದೀಪ, ಅಣ್ಣ, ಯಾಕಣ್ಣ? ಯಾಕೆ ಕರೆದಿದ್ದು ಕೇಳಲು? ಬಾಟ್ಲ ಗ್ಲಾಸ್ ತಂದು ಟೇಬಲ್ ಮೇಲೆ ಇಡು. ಸರಿ ಅಣ್ಣ. ಒಬ್ರೇ ನಿಂತು ಡ್ರಿಂಕ್ಸ್ ಮಾಡ್ತಾ ಇದ್ದೀರಲ್ಲ, ಏನು ವಿಚಾರ, ಏನು ವಿಶೇಷ? ಸ್ವಲ್ಪ ತಾಳು, ನಿನಗೆ ತಿಳಿಯುತ್ತದೆ. ಅಲ್ಲೇ ಇಡು. ಆ ಕುಮಾರನ್ ತರಲು ರಕಂ ಸಿಂಗ ಹೋಗಿದ್ದಾನೆ. ಹಾ, ಬಂದೇ ಬಿಟ್ಟ. ಆಟ ಆಡಿದರೆ ಸುಟ್ಟು ಹೋಗ್ತೀಯ, ನೀರಿನ ಜೊತೆ ಆಟ ಆಡಿದರೆ ಮುಳುಗಿ ಹೋಗ್ತೀಯ. ಆದ್ರೆ ಈ ರಕಂ ಸಿಂಗ್ ಜೊತೆ ಆಟ ಆಡಿದರೆ ಸತ್ತು ಹೋಗ್ತೀಯ. ಗೌಡ್ರೆ, ಈ ಮಗ ತಪ್ಪಿಸಿಕೊಳ್ಳಲು ಸತಾ ಪ್ರಯತ್ನ
ತರುವೆ ನೋಡಿ ನೀವು ಹೇಳಿದ ಬೇಟೆಯನ್ನು. ಏಯ್! ಲೇ ಮಗನೇ, ಒಂದೊತ್ತಿನ ತುತ್ತಿಗೆ ಗತಿ ಇಲ್ಲ ಕತ್ತಿಯ ಮಗನೇ. ಈಗ ನೀನೆಲ್ಲಿರುವೆ ಗೊತ್ತೋ? ನಿನ್ನ ಪಾಲಿನ ಯಮನ ಪಾದದ ಕೆಳಗೆ. ಇಂದು ನೀನು ಬದುಕಿ ಉಳಿಯಲು ಸಾಧ್ಯವಿಲ್ಲ. ನನ್ನ ಚಾಟಿಯಿಂದ ನಿನ್ನ ಮೈ ತಟ್ಟಿ ನಿನ್ನ ಬಿಸಿ ರಕ್ತವನ್ನು ಹೆಪ್ಪುಗಟ್ಟಿಸಿ ನೀ ಸತ್ತ ಹೆಣವನ್ನು ಹದ್ದು ನಾಯಿಗೆ ಹಂಚಲು ಹೊಂಚಾಕಿದ ಈ ಹುಲಿ ಕೈವಾಡ ಹೇಗಿದೆ ರಕ? ಇವನ ಕಾಲು ಬಿಚ್ಚು, ಕೈ ಬಿಚ್ಚಬೇಡ. ಆಯ್ತು ಗೌಡ್ರೆ. ಲೇ ಮಗನೇ, ದಟ್ಟವಾದ ಕಾಡಿನಲ್ಲಿರುವ ಹುಲಿಗೆ ಹರುಕು ಚಪ್ಪರದಲ್ಲಿರುವ ಇಲಿಗೆ ಇರುವ ವ್ಯತ್ಯಾಸ ಅಜಂತರ ವ್ಯತ್ಯಾಸ. ನಾನು ಹುಲಿ ಎಂಬುದು ಗೊತ್ತಿತ್ತು. ನನ್ನ ಕಣ್ಣೆದುರಿಗೆ ನನ್ನ ತಂಗಿಗೆ ಮುದ್ದು ಕೊಟ್ಟಿದ್ದೀಯಲ್ಲ, ಈಗ ನಾನೇನು ಮಾಡುತ್ತೇನೆ ಅನ್ನೋದು ನಿನಗೆ ಗೊತ್ತೇ? ಮಾಡುದಂತೂ ಖಂಡಿತ. ಇದುವರೆಗೆ ಯಾವನಿಗೆ ಯಾರು ಕೊಟ್ಟಿರಬಾರ್ದು ಆ ರೀತಿ ಶಿಕ್ಷೆ ಕೊಡಬೇಕು ಇವನಿಗೆ. ಮಕ ಏನ್ ನೋಡ್ತೀವೋ ಮುಟ್ಟಾಳ. ಅಯ್ಯೋ ಪಾಪ, ತಂದಿ ಸತ್ರೇನಾಯ್ತು, ಅಷ್ಟೇನು ಕಷ್ಟವಾಗಿಲ್ಲ. ಬಾಯಿ ಬಂದಾಗಿದೆ, ಹೇಗೆ ಮಾತಾಡಬೇಕು? ಮುಖ ಏನ್ ನೋಡ್ತೀವೋ ಮುಟ್ಟಾಳ. ಲೇ ಬಡ್ಡಿಯ ಮಗನೇ, ಮಾತನಾಡಲಿ. ಯಾಕೆ ನಿನ್ನ ಶಕ್ತಿ ಸತ್ತು ಹೋಗಿದ್ಯಾ? ಹಾಗೆ ಬಾಯಿ ಬಿಡುವುದಿಲ್ಲ. ಬಾಟ್ಲೆ ಇಳಿಸಿದಾಗ ಬರಬರಿ ಆಗತ್ತೆ. ಪ್ರತಾಪ್, ಬಾ ಎತ್ತ ಬಾ ಎನ್ನಿ. ರಂಜನಿ, ಶುರು ಮಾಡು.